ಹಸ್ತಮೈಥುನ ಅಂದರೆ ನಿಮಗೆ ಸಿಂಪಲ್ಲಾಗಿ, ಯಾಕಂದರೆ ಇದು ಭಾಳ ಸೂಕ್ಷ್ಮವಾದ ಮಾತುಗಳು. ದಯವಿಟ್ಟು ಯಾರೂ ಕೂಡ, ನಾನೊಬ್ಬ ಕ್ವಾಲಿಫೈಡ್ ಡಾಕ್ಟ್ರ್ ಆಗಿರೋದ್ರಿಂದ ನಾನು ಹೇಳೋದೆಲ್ಲ ವಿಜ್ಞಾನ, ಎಲ್ಲೋ ಡಾಕ್ಟ್ರು ಬಿಲೋದಿ ಬೆಲ್ಟ್ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಬಾರ್ದು. ನಿಮ್ಮ ಮಗು, ನಿಮ್ಮ ಮಗ, ಹುಡುಗರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಇವತ್ತು. ಹಸ್ತಮೈಥುನ ಹೆಣ್ಣು ಮಕ್ಕಳಲ್ಲೂ ಇರುತ್ತೆ, ಗಂಡು ಮಕ್ಕಳಲ್ಲೂ ಇರುತ್ತೆ. 14 ವರ್ಷದ ಮಗನಿಗೆ ನಿಮಗೆ ನೋಡಿ, ಜನನೇಂದ್ರಿಯ ಆರ್ಗನ್ ಇದೆಯಲ್ಲ, ಸೆಕ್ಷುವಲ್ ಆರ್ಗನ್ ಅಂತೀವಿ ನೋಡಿ. ಗಂಡು ಮಕ್ಕಳಿಗೆ ಪೀನೀಸ್, ಮಾನೆ ಅಂತಾರೆ ಕೆಲವು ಕಡೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ, ಕೆಲವು ಹೇಳಲಿಕ್ಕೂ ಕಷ್ಟ ಹಂಗಿದೆ. ಅದು 2 ಫಂಕ್ಷನ್ ಅದಕ್ಕೆ. ಒಂದು ರೀಸಸ್ ಮಾಡೋದು, ಇನ್ನೊಂದು ಸೆಕ್ಷುವಲ್ ಇಂಟರ್ಕೋರ್ಸ್. ಯಾವಾಗ ಆ ಪರ್ಟಿಕ್ಯುಲರ್ ಏಜಿಗೆ ಬಂದಾಗ 21 ವರ್ಷ ಆದ ನಂತರ. ಅಲ್ಲಿವರೆಗೂ ಈ ಆರ್ಗನ್ನು ಉದ್ರೇಕಗೊಂಡಾಗ ಎರೆಕ್ಷನ್ ಅಂತೀವಿ ನಾವು. ಯಾವ ವಯಸ್ಸಿಗೆ ಉದ್ರೇಕಗೊಳ್ಳುತ್ತೆ? 12 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ, 14 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗ ಆಗುತ್ತೆ? ಬೆಳಗಿನ ಜಾವ 4 ಗಂಟೆಗೆ ಇವನಿಗೆ ಎರೆಕ್ಷನ್ ಆಗುತ್ತೆ, ನಿಗರುತ್ತೆ ಅಂತೀವಿ ಕನ್ನಡದಲ್ಲಿ. ಅನ್ಫಾರ್ಚುನೇಟ್ಲಿ ಅವನಿಗೆ ಗೊತ್ತಿರಲ್ಲ ಯಾಕೆ ಹಿಂಗಾಗುತ್ತೆ ಅಂತ. ಇದು ಮೇಲ್ ಸೆಕ್ಷುವಲ್ ಹಾರ್ಮೋನ್ ಎಫೆಕ್ಟ್. ಇದು ಇದಕ್ಕಿದ್ದಂಗೆ ಹಿಂಗೆ ಫ್ರೆಂಡ್ಗಳ ಜೊತೆಯಲ್ಲಿ ಮಾತನಾಡುವಾಗ ಅವ್ರಿಗೆ ಮಾತಾಡ್ಕೊಂಡು ನನಗೂ ಆಗಿತ್ತು, ನನ್ನ ಕನಸಿನಲ್ಲಿ ಹೀರೋಯಿನ್ ಬಂದುಬಿಟ್ಟಿದ್ಲು, ಅವಾಗ ಹಿಂಗಾಯಿತು, ಆಮೇಲೆ ನೋಡಿದರೆ ಚಡ್ಡಿ ಎಲ್ಲ ತ್ಯಾವ ಆಗಿತ್ತು. ಇದು ಎಮಿಷನ್ ಅಂತೀವಿ ನಾವು. ಎರೆಕ್ಷನ್, ಎಮಿಷನ್ ಆ್ಯಂಡ್ ಎಜಾಕ್ಯುಲೇಷನ್. ಇದು ಆಟೋಮೆಟಿಕಲಿ ಆಗುತ್ತೆ. ಹಾಗೇನೋ ಒಂಥರ ಖುಷಿ ಆಗುತ್ತೆ ಅವನಿಗೆ. ಅದಾದ ನಂತರ ಕೆಲವರು ಸ್ನೇಹಿತರ ಜೊತೆಯಲ್ಲಿ ಮಾತನಾಡುವಾಗ ನಾನು ಕೈನಲ್ಲಿ ಆರ್ಗನ್ನ ಮುಟ್ಟು ನೋಡ್ಕೋತೀನಿ, ಅದನ್ನು ಹಿಂದು ಮುಂದೆ ಮಾಡ್ತೀನಿ, ಆಗ ನನಗೆ ಖುಷಿ ಸಿಗುತ್ತೆ, ಆಗ ವೀರ್ಯ ಸ್ಖಲನ ಆಗುತ್ತೆ, ಎಜಕ್ಯುಲೇಷನ್ ಆಗುತ್ತೆ, ಅದನ್ನು ನನಗೆ ಖುಷಿ ಆಗುತ್ತೆ ಅಂತ ಹೇಳ್ಕೊತಾರೆ. ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದನ್ನ ಹಸ್ತ ಮೈಥುನ. ಮೈಥುನ ಅನ್ನೋ ಪದ ನಿಮಗೆ ಗೊತ್ತಿರಲಿ, ಇಟ್ ಈಸ್ ಇಂಟರ್ಕೋರ್ಸ್. ಒಂದು ಗಂಡು ಒಂದು ಹೆಣ್ಣು ಮದುವೆಯಾದ ನಂತರ ಅವರಿಗೆ ಲೈಸೆನ್ಸ್ ಸಿಗ್ದಂಗೆ ಆಗುತ್ತೆ ಇಂಟರ್ಕೋರ್ಸ್ ಮಾಡಲಿಕ್ಕೆ, ಅಂದರೆ ಮೈಥುನ ಮಾಡಲಿಕ್ಕೆ. ಇದು ನಾರ್ಮಲ್ ನ್ಯಾಚುರಲ್ ಫೆನಾಮಿನ. ಪ್ರಾಣಿಗಳಲ್ಲಿ ಹಂಗಲ್ಲ, ಅವಕ್ಕೆ ಮದುವೆ ಅಂತ ಏನಿಲ್ಲ. ಒಂದು ಗಂಡು ಕರು ಓರಿ ದೊಡ್ಡದಾದ ಮೇಲೆ ಯಾವುದೇ ಹಸ ಇರಲಿ, ಅದು ಅದರ ಮೇಲೆ ಹತ್ತೋದು ನೀವು ನೋಡಿರ್ತೀರಿ. ನಾಯಿಗಳು ಇದು ಮಾಡೋದನ್ನು ನೀವು ನೋಡಿರ್ತೀರಿ, ಕ್ಯೂರಿಯಸ್ಸಾಗಿ ನೋಡಿರ್ತೀರಿ. ಆದರೆ ಮನುಷ್ಯರಲ್ಲಿ ವಿ ಆರ್ ಆಲ್ ಸೋಷಿಯಲ್ ಬೀಯಿಂಗ್ಸು. ಸೊ ಈ ಕ್ರಿಯೆ ಭಾಳ ಸೀಕ್ರೆಟಾಗಿ ನಡೆಯುತ್ತೆ. ಅದಕ್ಕೆ ಮದುವೆ ಮಾಡೋದು ಒಂದು ಲೈಸೆನ್ಸ್ ಸಿಕ್ಕದಂಗೆ. ಅನ್ಫಾರ್ಚುನೇಟ್ಲಿ ಈಚೀಚೆಗೆ ನಾವು ಕೇಳಿರ್ತೀವಿ, ಎಜುಕೇಟೆಡ್ ಪೀಪಲ್ಸ್ ಲಿವಿಂಗ್ ಟುಗೆದರ್ ಅಂತ ಮಾಡ್ತಾರೆ. ಮದುವೆ ಆಗದಿರೇ ಒಂದೇ ರೂಮಲ್ಲಿ ಇರ್ತಾರೆ. ನ್ಯಾಚುರಲಿ ಮೇಲ್ ಈಸ್ ಅಟ್ರಾಕ್ಟೆಡ್ ಟು ಫೀಮೇಲ್, ಫೀಮೇಲ್ ಈಸ್ ಅಟ್ರಾಕ್ಟೆಡ್ ಟು ಮೇಲ್. ಅವರು ಸಂಭೋಗ ಮಾಡೇ ಮಾಡ್ತಾರೆ. ಮಾಡಬೇಕು ಅಂತ ಏನು ಇಲ್ದಿದ್ರು ಕೂಡ ಮಾಡ್ತಾರೆ.